ಓಕೆ ಸ್ಟಾರ್ಟ್ ಮಾಡಪ್ಪ. ಕೇಳಿಸ್ತಿದೆ ನಾನು ಮಾತಾಡ್ತಿರೋದು? ಎಸ್ ಮ್ಯಾಮ್. ಎಸ್ ಮ್ಯಾಮ್. ತುಂಬಾ ದಿನ ಗ್ಯಾಪ್ ಆಯ್ತು ಅನ್ಸುತ್ತೆ. ನೆನ್ಪಿದ್ಯಾ ಹೋಗ್ಲಿ ಇದು ಫೈನಾನ್ಷಿಯಲ್ ಸಿಸ್ಟಮ್ ಏನ ಡಿಸ್ಕಸ್ ಮಾಡಿದ್ವಿ ಅಂತ? ನೆನ್ಪಿದ್ಯಾ ಇಲ್ವಾ? ಯಾರಾದ್ರೂ ರೆಸ್ಪಾಂಡ್ ಮಾಡ್ರು? ಇದೆ ಮಿಸ್. Okay, so last class ali we discussed the brief introduction about a financial system, the meaning, the definition, then the important components of financial system and the functions of financial system. So ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನಿಮಗೆ ನೆನಪಿರಬೇಕು, ಫೈನಾನ್ಷಿಯಲ್ ಸಿಸ್ಟಮ್ ಅಂತಂದ್ರೆ ಇಟ್ ಇಸ್ ಇಂಟರ್ ಕನೆಕ್ಟೆಡ್ ಆಕ್ಟಿವಿಟೀಸ್ in full economy. ಸೊ ಒಂದು ಕಂಟ್ರಿ ಎಕಾನಮಿನಲ್ಲಿ ಯಾವ ಆಕ್ಟಿವಿಟೀಸ್ ವಿಚ್ ಆರ್ ಇನ್ವಾಲ್ವಿಂಗ್ ಮನಿ ಅಥವಾ ಫೈನಾನ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಆಗ್ತಕ್ಕಂಥ ಎಲ್ಲಾ ಆಕ್ಟಿವಿಟೀಸ್ಗೆ ನಾವೇನಂತ ಹೇಳ್ತೀವಿ? ಸೊ ಓವರ್ ಆಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಬಂದಾಗ ದೇರ್ ಆರ್ 4 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆರ್ 4 ಟೈಪ್ಸ್ ಅಂತ ಅಥವಾ ಪಿಲ್ಲರ್ಸ್ ಅಂತ ಹೇಳ್ಬೋದು. ಸೊ 4 ಯಾವ್ದ್ಯಾವ್ದಪ್ಪ? ವಾಟ್ಸ್ ದ ಫಸ್ಟ್ ಒನ್? Financial institutions. Financial market. Services. Financial markets. And second, Financial services. so second one, financial institutions ಅಥವಾ ಇಂಟರ್ಮೀಡಿಯರೀಸ್. ಸೊ ಮೂರನೇದು ಬಂದು ಫೈನಾನ್ಷಿಯಲ್ Asset or we can say it as a financial assets. So last one is financial financial Service. So financial services ನೆನಪಲ್ಲಿ ಇಟ್ಕೊಳ್ಳಿ. 15 ಮಾರ್ಕ್ಸ್ ಕೇಳ್ತಾರೆ ಅಂಡ್ ಇಂಡಿವಿಜುವಲ್ ಆಗಿ 5 ಮಾರ್ಕ್ಸ್ ಯಾವ್ದಾದ್ರು ಒಂದು ಕೇಳ್ಬೋದು. So financial system ಅಂತ ಬಂದಾಗ there are 4 components or 4 pillars. So first one is financial market, second one financial institutions, ಮೂರನೇದು financial instruments, ನಾಲ್ಕನೇದು financial services. So financial institutions ಗೆ ನಾವು ಇನ್ನ ಒಂದು ಟರ್ಮ್ ಅಲ್ಲಿ ಕರಿತೀವಿ ಅಂದ್ರೆ financial intermediaries, and financial instruments ಇನ್ನ ಏನಂತ ಹೇಳ್ತೀವಿ ಅಂತಂದ್ರೆ financial assets. So ಇದು 4 ಕಾಂಪೋನೆಂಟ್ಸ್. And last class ಅಲ್ಲಿ we discussed a little bit about financial markets. ಏನಪ್ಪ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ? ವಾಟ್ ಇಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್? ಏನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಹೇಳಿ, ಏನ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ? ಮೀನಿಂಗ್ ಬರ್ಕೊಂಡಿದ್ದೀರಾ ಅನ್ಕೊಂತೀನಿ. ವಾಟ್ ಇಸ್ ಫೈನಾನ್ಷಿಯಲ್ ಮಾರ್ಕೆಟ್? ಏನಪ್ಪ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ? ಎಲ್ಲ ಸೈಲೆಂಟ್ ಆಗ್ತಿರಲ್ರೋ, ಕೇಳಿಸ್ಕೊಳ್ಳಿ. ಸೊ ಇಟ್ ಈಸ್ ಅ ಪ್ಲೇಸ್ ವೇರ್ ಫಂಡ್ಸ್ ಫ್ರಮ್ ಸರ್ಪ್ಲಸ್ ಯೂನಿಟ್ಸ್ ಆರ್ ಟ್ರಾನ್ಸ್ಫರ್ ಟು ಡೆಫಿಸಿಟ್ ಯೂನಿಟ್ಸ್. ನಿಮ್ಗೆ ಆಲ್ರೆಡಿ ಗೊತ್ತು ಮಾರ್ಕೆಟ್ ಅಂದ್ರೆ. ಸೊ ಮಾರ್ಕೆಟ್ ಇಸ್ ಅ ಪ್ಲೇಸ್ ವೇ ಸೊ ಬಯರ್ ಅಂಡ್ ಸೆಲ್ಲರ್ ವಿಲ್ ಎಕ್ಸ್ಚೇಂಜ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್. ಆ ಪ್ಲೇಸ್ ನಾವೇನಂತ ಹೇಳ್ತೀವಿ? ಮಾರ್ಕೆಟ್ ಅಂತ ಇನ್ ಜನರಲ್ ಆಗಿ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಬಂದಾಗ ಸೊ ಇಟ್ ಈಸ್ ಅ ಪ್ಲೇಸ್. So it should not, there is no need to be physical market or physical place ಆಗಿರ್ಬೇಕಂತ ಏನಿಲ್ಲ. ಸೊ ನಾರ್ಮಲ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ? we will do through ಆನ್ಲೈನ್. ಇವಾಗೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಿದೆ. ಸೊ ಎಲ್ಲ ಆನ್ಲೈನ್ ಅಲ್ಲಿ ನಡೆಯೋದ್ರಿಂದ ಫಿಸಿಕಲ್ ಪ್ಲೇಸ್ ಆಗಿರ್ಬೇಕಂತ ಎಲ್ಲೂ ಏನ್ ಮೆನ್ಷನ್ ಆಗಿಲ್ಲ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೇವರ್ಸ್ ಹತ್ರ ಏನ್ ಅಮೌಂಟ್ ಇರುತ್ತೆ ಅದನ್ನ ಬಾರೋವರ್ಸ್ ಗೆ ತಲುಪಿಸ್ತಕ್ಕಂತ ಕೆಲಸ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ? ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಇಟ್ ಇಸ್ ಅ ಪ್ಲೇಸ್ ಸೊ ವೇರ್ ಫ್ರಮ್ ಸೇವರ್ಸ್, ಅವ್ರ ಹತ್ರ ಇರ್ತಕ್ಕಂಥ ಸರ್ಪ್ಲಸ್ ಅಮೌಂಟ್ ಅನ್ನ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಅಂತ ಇದಕ್ಕೆ ನಾವೇನಂತ ಹೇಳ್ತೀವಿ? ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನ ವಿ ವಿಲ್ ಕ್ಲಾಸಿಫೈ ಇಂಟು 2 categories. One is
money market and the other one is capital market. So capital market ಅನ್ನ ಮತ್ತೆ ನಾವು again we will classify into two categories. One is primary market, other one is secondary market. So money market ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ, it deals with the short term instruments. So money market ಯಾವ್ದ್ರಲ್ಲಿ ಡೀಲ್ ಮಾಡುತ್ತೆ ಅಂದ್ರೆ monetary assets which are in short term nature. Short term ಅಂತಂದ್ರೆ ನಿಮ್ಗೆ ನೆನಪಲ್ಲಿ ಇರಬೇಕು, it should be less than 1 year. 1 year ಗಿಂತ ಕಡಿಮೆ ಇರ್ತಕ್ಕಂತ ಅಸೆಟ್ಸ್, ಮಾನಿಟರಿ ಅಸೆಟ್ಸ್ ಗಳಲ್ಲಿ ಡೀಲ್ ಮಾಡೋ ಇದಕ್ಕೆ ನಾವೇನಂತ ಹೇಳ್ತೀವಿ, ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಮನಿ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರೆ ಅಂದ್ರೆ RBI ಮತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್, ಸಮಟೈಮ್ಸ್ ಇವನ್ ಗವರ್ನಮೆಂಟ್ ವಿಲ್. ಬಟ್ ಕಂಪನಿಗಳು ನಾರ್ಮಲ್ ಆಗಿ ಮನಿ ಮಾರ್ಕೆಟ್ಸ್ ನ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಮನಿ ಕಂಪನಿಗಳಿಗೆ ನಾರ್ಮಲ್ ಆಗಿ ಬೇಕಿರೋದು ಲಾಂಗ್ ಟರ್ಮ್ ಫಂಡ್ಸ್. ಸೊ ಕಂಪ್ಲೀಟ್ ದೇ ವಿಲ್ ಡಿಪೆಂಡ್ ಆನ್ ಕ್ಯಾಪಿಟಲ್ ಮಾರ್ಕೆಟ್. ಬಟ್ ಮನಿ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅಂತಂದ್ರೆ RBI ದೆನ್ ಕಮರ್ಷಿಯಲ್ ಬ್ಯಾಂಕ್ಸ್, ಬಿಕಾಸ್ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಶಾರ್ಟ್ ಟರ್ಮ್ ಫಂಡ್ಸ್ ರಿಕ್ವೈರ್ಮೆಂಟ್ ಇರೋದ್ರಿಂದ. ಸೊ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಮತ್ತೆ ನಿಮ್ಗೆ ಅಗೇನ್ ಮನಿ ಮಾರ್ಕೆಟ್ ಕಾಂಪೋನೆಂಟ್ಸ್ ಅಂತ ಬಂದ್ರೆ ಯು ಹ್ಯಾವ್ ಕಾಲ್ ಮನಿ ಮಾರ್ಕೆಟ್, ಟ್ರೆಜರಿ ಬಿಲ್ಸ್, ಬಿಲ್ ಆಫ್ ಎಕ್ಸ್ಚೇಂಜ್, ಕಮರ್ಷಿಯಲ್ ಪೇಪರ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ರೆಪೋ ಮಾರ್ಕೆಟ್. ಸೊ ಇದನ್ನ ನಾವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ. ಸೊ RBI ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಸೊ ದೇ ವಿಲ್ ಬೈ ದೀಸ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಅಸೆಟ್ಸ್ and they will take a money from out of these instruments. And next ನಮ್ಗೆ ಇಂಪಾರ್ಟೆಂಟ್ ಇರೋದೇ ಕ್ಯಾಪಿಟಲ್ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಗೆ ಜಸ್ಟ್ ಆಪೋಸಿಟ್. ಸೊ ಮನಿ ಮಾರ್ಕೆಟ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂದ್ರೆ ಲೆಸ್ ದೆನ್ 1 year ಇರುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಇಟ್ ಡೀಲ್ಸ್ ವಿತ್ ದಿ ಲಾಂಗ್ ಟರ್ಮ್ ಫಂಡ್ಸ್, ಅಂದ್ರೆ ಇಟ್ ಇಸ್ ಮೋರ್ ದೆನ್ 5 years 10 years ಗಿಂತ ಜಾಸ್ತಿ ಇರುತ್ತೆ. ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಫಂಡ್ಸ್ ಅನ್ನ ನಾವ್ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ಸ್ ಗೆ, ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋದಕ್ಕಾಗಿರ್ಬೋದು, ಅಥವಾ ಹೊಸ ಬಿಸ್ನೆಸ್ ಅನ್ನ ಬೈ ಮಾಡೋದಕ್ಕಾಗಿರ್ಬೋದು. ಈ ತರ ಡಿಫ್ರೆಂಟ್ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ಸ್ ಗೆ ನಾವು ಈ ಫೈನಾನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ಸ್ ಇರ್ತಾರೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FII ಅಂತ ಹೇಳ್ತೀವಿ, ದೆನ್ ಕಾರ್ಪೊರೇಟ್ಸ್, ಮೇನ್ ಆಗಿ ಇಲ್ಲಿ ಡೀಲ್ ಮಾಡೋದೇ ಕಂಪನಿಗಳು, ಅಂಡ್ ಇಂಡಿವಿಜುವಲ್ಸ್. ಸೊ ನೀವೇನ್ ಮಾಡ್ತೀರಾ, ವಿ ವಿಲ್ ಬೈ ದಿ ಶೇರ್ಸ್ ಅಥವಾ ಡಿಬೆಂಚರ್ಸ್ ಆಫ್ ಅ ಕಂಪನಿ. ಸೊ ಆ ಕಂಪನಿಗಳು ಆ ಶೇರ್ಸ್ ಅನ್ನ ಡಿಬೆಂಚರ್ಸ್ ಅನ್ನ ಸೇಲ್ ಮಾಡೋದ್ರ ಮುಖಾಂತರ ಸೊ ಅವರು ಕ್ಯಾಪಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅಂಡ್ ಅಗೇನ್ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ವಿ ವಿಲ್ ಕ್ಲಾಸಿಫೈ ಇಂಟು 2 categories. ಒನ್ ಇಸ್ ಪ್ರೈಮರಿ ಮಾರ್ಕೆಟ್, ಅದರ್ ಒನ್ ಇಸ್ ಸೆಕೆಂಡರಿ ಮಾರ್ಕೆಟ್. ಸೊ ನಿಮ್ಗೆ ಪ್ರೈಮರಿ ಮಾರ್ಕೆಟ್ ಅನ್ನ 2 marks ಕೇಳ್ಬೋದು, ಕರೆಕ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಪ್ರೈಮರಿ ಮಾರ್ಕೆಟ್ ಅನ್ನ ವಿ ವಿಲ್ ಆಲ್ಸೋ ಕಾಲ್ ಇಟ್ ಆಸ್ ನ್ಯೂ ಇಶ್ಯೂ ಮಾರ್ಕೆಟ್. ಸೊ ನ್ಯೂ ಇಶ್ಯೂ ಅಂತಂದ್ರೆ ಸೊ ಫಾರ್ ದ ಫಸ್ಟ್ ಟೈಮ್ ಯು ಆರ್ ಇಶ್ಯೂಯಿಂಗ್ ದಿ ಶೇರ್ಸ್ ಅಥವಾ ಡಿಬೆಂಚರ್ಸ್. ಸೊ ಫಸ್ಟ್ ಟೈಮ್ ನೀವು ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಅದನ್ನ ನಾವೇನಂತ ಹೇಳ್ತೀವಿ, ಕ್ಯಾಪಿಟಲ್ ಮಾರ್ಕೆಟ್ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೀವು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಇವಾಗ ಕ್ಯಾಪಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಸೊ ಕ್ಯಾಪಿಟಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವೇನ್ ಮಾಡ್ತೀರಾ, ಯು ವಿಲ್ ಇಶ್ಯೂ ಶೇರ್ಸ್ ಅಥವಾ ಡಿಬೆಂಚರ್ಸ್ ಟು ದಿ ಪಬ್ಲಿಕ್. ಆ ಫಸ್ಟ್ ಟೈಮ್ ಇಶ್ಯೂ ಮಾಡ್ತೀರಲ್ಲ ಫ್ರೆಶ್ ಕ್ಯಾಪಿಟಲ್, ಆ ಫಸ್ಟ್ ಟೈಮ್ ಇಶ್ಯೂ ಮಾಡೋದಕ್ಕೆ ನಾವೇನಂತ ಇಶ್ಯೂ ಮಾಡ್ಬೇಕಂದ್ರೆ ಯಾವ ಥ್ರೂ ಮಾಡ್ತೀವಿ ಅಂತ ಅಂದ್ರೆ ಥ್ರೂ ಪ್ರೈಮರಿ ಮಾರ್ಕೆಟ್ ಮುಖಾಂತರ ಮಾಡ್ತೀವಿ. So it provides opportunity to issuers of securities, government as well as corporates, so to raise resources to meet their requirements of investment under discharge some obligation, and it does not have any organizational setup. So and performs triple service function: organization, underwriting, distribution. So ನೀವು ಆಲ್ರೆಡಿ ಅಂಡರ್ರೈಟಿಂಗ್ ಅನ್ನ ಲಾಸ್ಟ್ ಸೆಮ್ ಅಲ್ಲಿ ಕಲ್ತಿದ್ದೀರಾ. ಸೊ ನಿಮಗೆ ಗೊತ್ತು ಅಂಡರ್ರೈಟಿಂಗ್ ಏನಂತ. ಇನ್ಸ್ಟೆಡ್ ಆಫ್ ಕಂಪನಿ, so some financial institutions will issue the shares ಅಥವಾ ಡಿಬೆಂಚರ್ಸ್ ಟು ದಿ ಪಬ್ಲಿಕ್. ಸೊ ಅವ್ರು ಅದನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಸೆಕೆಂಡರಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನಂದ್ರೆ ಅ ಮಾರ್ಕೆಟ್ ಫಾರ್ ಓಲ್ಡ್ ಅಥವಾ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್. ಆಲ್ರೆಡಿ ಕಂಪ್ನಿ ಅವುಗಳನ್ನ ಪಬ್ಲಿಕ್ ಇಶ್ಯೂ ಮಾಡಿದೆ, ಅವು ಆಲ್ರೆಡಿ ಎಕ್ಸಿಸ್ಟ್ ಇದಾವೆ, ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟ್ ಇದೆ, ಅಂತಗಳನ್ನ ಮತ್ತೆ ನೀವು ಸೇಲ್ ಮಾಡೋದು ಬೈ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಸೆಕೆಂಡರಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್. ಎಕ್ಸಾಂಪಲ್ ನೀವು ತಗೊಳ್ಬಹುದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನೀವೇನ್ BSE NSE ಅಂತ ಹೇಳ್ತೀರಾ, ಸೊ ಅದನ್ನ ನಾವೇನಂತ ಹೇಳ್ತೀವಿ, ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಡೀಲ್ ಆಗ್ತಾ ಇರತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ಎಷ್ಟೊಂದು ಕಂಪ್ನಿಗಳು, ಎಷ್ಟೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ನೀವೇನ್ ಮಾಡ್ತೀರಾ, ನಿಮ್ಗೆ ಬೇಕಾದ್ರೆ ಬೈ ಮಾಡ್ಬೋದು, ಬೇಕಾದ್ರೆ ಸೇಲ್ ಮಾಡ್ಬೋದು. So based on your buying and selling, your stock market numbers will depend. Your Sensex ಎಷ್ಟು increase ಆಯ್ತು, Sensex ಎಷ್ಟು ಕಡಿಮೆ ಆಯ್ತು,
ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಾವೇನಂತ ಹೇಳ್ತೀವಿ, ಸೆನ್ಸೆಕ್ಸ್ ಅಂತ ಹೇಳ್ತೀವಿ. ಅಂಡ್ NSE ಗೆ ನೀವು ಟ್ರೇಡಿಂಗ್ ಇಂಡೆಕ್ಸ್ ನ ನಾವೇನಂತ ಹೇಳ್ತೀವಿ, ನಿಫ್ಟಿ ಅಂತ ಹೇಳ್ತೀವಿ. ಸೊ ಇನ್ಕ್ರೀಸ್ ಆಗ್ತಿದ್ಯಾ, ಡಿಕ್ರೀಸ್ ಆಗ್ತಿದ್ಯಾ, ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ calculate the index. So it enables corporates, debenture entrepreneurs to raise resources for their companies and business ventures through public issue. So ಇಲ್ಲಿ ಏನ್ ಮಾಡ್ತಾರೆ, ಅವರ ಶೇರ್ಸ್ ಮತ್ತೆ ಡಿಬೆಂಚರ್ಸ್ ಅಥವಾ ಸೆಕ್ಯೂರಿಟೀಸ್ ಅನ್ನ they will issue to public issue ಮಾಡಿ they will subscribe the capital ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. and it has a physical existence. ನೀವು ನೋಡಬಹುದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇಟ್ ಇಸ್ ಇನ್ ಬಾಂಬೆ, ಮುಂಬೈಯಲ್ಲಿ ಇದೆ. ಇಟ್ ಇಸ್ ಅ ಫಿಸಿಕಲ್ ಮಾರ್ಕೆಟ್. ಬಟ್ ಪ್ರೈಮರಿ ಮಾರ್ಕೆಟ್ ಗೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಬಟ್ ಸೆಕೆಂಡರಿ ಮಾರ್ಕೆಟ್ ಯು ಹ್ಯಾವ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಮಾರ್ಕೆಟ್ ಇರುತ್ತೆ. ಅಂಡ್ ಇಟ್ ಹ್ಯಾಸ್ ಅ ವೈಟಲ್ ಫಂಕ್ಷನ್ಸ್ ಲೈಕ್ ನೆಕ್ಸಸ್ ಬಿಟ್ವೀನ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್, ಲಿಕ್ವಿಡಿಟಿ ಟು ಇನ್ವೆಸ್ಟರ್ಸ್, ಕಂಟಿನ್ಯೂಸ್ ಪ್ರೈಸ್ ಫಾರ್ಮೇಶನ್. ಲಿಕ್ವಿಡಿಟಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ಅದನ್ನ ಸೇಲ್ ಮಾಡೋ ತರ, ಬೈ ಮಾಡೋ ತರ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದು ಯಾವುದು, ಸೆಕೆಂಡರಿ ಮಾರ್ಕೆಟ್. ನೆಕ್ಸ್ಟ್ ವಿಲ್ ಗೋ ಟು financial instruments. So financial instruments ಗಿಂತ ಮುಂಚೆ ವಿಲ್ ಗೋ ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನೀವು ಇದನ್ನ ಬರ್ಕೊಂಡಿದ್ರಪ್ಪ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಟೈಪ್ಸ್ ಎಲ್ಲ ಬರ್ಕೊಂಡಿದ್ದೀರಲ್ವಾ? Yes, miss. ಟೈಪ್ಸ್ ಬರ್ಕೊಂಡಿದ್ರಾ? ಬರ್ಕೊಂಡಿದ್ದೀರಿಲ್ಲೇನ್ರು? ನಾನು ಹೇಳಕ್ ಕೇಳಿಸ್ತಿದ್ಯಾ? ಬರ್ಕೊಂಡಿದ್ರಾ ಬರ್ಕೊಂಡಿರ್ಲಿಲ್ವಾ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? Yes, miss. Yes, ma'am. ಹಾಗಿದ್ರೆ ನೆಕ್ಸ್ಟ್ ಹೆಡಿಂಗ್ ಹಾಕೊಳ್ಳಿ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಫಸ್ಟ್ ಒನ್ ಫೈನಾನ್ಷಿಯಲ್ ಮಾರ್ಕೆಟ್ ಹೆಡಿಂಗ್ ಹಾಕೊಂಡಿದ್ರಲ್ವಾ, ಈಗ ಸೆಕೆಂಡ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಆರ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದೇ, ಇಂಟರ್ಮೀಡಿಯರೀಸ್ ಅಂದ್ರೆ ಒಂದೇ. ಹೆಡಿಂಗ್ ಹಾಕೊಳ್ಳಿ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ಇನ್ಸ್ಟಿಟ್ಯೂಷನ್ಸ್. ಹೆಡಿಂಗ್ ಗಳನ್ನ ಹಾಕೊಂಡು ಹೋಗಿ, ನಾನು ಥಿಯರಿ ಪಾರ್ಟಿ ಚಾಪ್ಟರ್ ಆದ್ಮೇಲೆ ನಾನೇ ಕಳಿಸ್ತೀನಿ ನಿಮ್ಗೆ. ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿ ಚಾಪ್ಟರ್ ಐ ವಿಲ್ ಗಿವ್ ನೋಟ್ಸ್, ಥಿಯರಿ ನೋಟ್ಸ್ ಅನ್ನ ಕೊಡ್ತೀನಿ. ಸೊ ಒನ್ ಬೈ ಒನ್ ನೋಡ್ತಾ ಹೋಗಿ. ಹೆಡಿಂಗ್ ಹಾಕೊಂಡ್ರಪ್ಪ? ಓಕೆ. ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅವ್ರ ರೋಲ್ ಏನು, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ಇಂಟರ್ಮೀಡಿಯರೀಸ್ ಅಂದ್ರೆ ಏನು? ಸೊ ದೇ ವಿಲ್ ಕನೆಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ಇಂಟರ್ಮೀಡಿಯರೀಸ್ ಅಂದ್ರೆ ಯಾರೋ ಇಬ್ರು ಪಾರ್ಟೀಸ್ ಗಳ ಮಧ್ಯ, ಇಬ್ರು ವ್ಯಕ್ತಿಗಳ ಮಧ್ಯ ಸೊ ಆ ಕನೆಕ್ಷನ್ ಅನ್ನ ಕ್ರಿಯೇಟ್ ಮಾಡೋದು ಅಥವಾ ಅವ್ರಗಳನ್ನ ಮೀಟ್ ಮಾಡೋ ಅಂತ ಕೆಲಸನ ಮಾಡೋದು ಯಾರು? ಇಂಟರ್ಮೀಡಿಯರೀಸ್. ಸೊ ಅದೇ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದ್ರೆ ಏನು? ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂತ ಟೂ ಇಂಪಾರ್ಟೆಂಟ್ ಪಾರ್ಟೀಸ್ ನಮ್ಗೆ ಯಾರಿರ್ತಾರೆ? ಒಬ್ರು ಲೆಂಡರ್ಸ್, ಇನ್ನೊಬ್ರು ಬಾರೋವರ್ಸ್, ಅಂದ್ರೆ ಸೇವರ್ಸ್, ಇನ್ವೆಸ್ಟರ್ಸ್. ಅವ್ರಿಬ್ರ ಮಧ್ಯ ಲಿಂಕ್ ಅನ್ನ ಕ್ರಿಯೇಟ್ ಮಾಡೋರ್ಗೆ ನಾವೇನಂತ ಹೇಳ್ತೀವಿ? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸೊ ಕಮ್ ಇನ್ ಬಿಟ್ವೀನ್ ದಿ ಅಲ್ಟಿಮೇಟ್ ಬಾರೋವರ್ಸ್ ಅಂಡ್ ಅಲ್ಟಿಮೇಟ್ ಲೆಂಡರ್ಸ್. ಇವಾಗ ನಾವ್ ಎಕ್ಸಾಂಪಲ್ ತಗೊಳ್ಬಹುದು ಬ್ಯಾಂಕ್. ಸೊ ಬ್ಯಾಂಕ್ ಏನ್ ಮಾಡುತ್ತೆ? ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಡೆಪಾಸಿಟ್ ಅವರ್ ಸೇವಿಂಗ್ಸ್ ಇನ್ ಬ್ಯಾಂಕ್. ಅದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ ಕರೆಂಟ್ ಅಕೌಂಟ್ ಆಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಅಥವಾ ರೆಕರಿಂಗ್ ಡೆಪಾಸಿಟ್ ಆಗಿರ್ಬೋದು. ಸೊ ನಮ್ಮ ಸೇವಿಂಗ್ಸ್ ಅನ್ನ ನಾವು ಬ್ಯಾಂಕ್ ಅಲ್ಲಿ ತಗೊಂಡೋಗಿರ್ತೀವಿ. ಸೊ ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು. ಸೊ ಆ ಡೆಪಾಸಿಟ್ ಅಮೌಂಟ್ ಅನ್ನ ಅವ್ರೇನ್ ಮಾಡ್ತಾರೆ, ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, those who require that money, for them they will lend. Whatever the deposits we have made in banks, that amount will be utilized for the for lending purpose amount ಅನ್ನ ಯೂಸ್ ಮಾಡ್ಕೊಂತಾರೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಅವ್ರಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಅವ್ರ ಕೆಲಸ ಏನು? ನಿಮ್ಮ ಸೇವಿಂಗ್ಸ್ ಅನ್ನ ತಗೊಂಡು ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವ್ರಿಗೆ ಅದನ್ನ ಅಮೌಂಟ್ ಅನ್ನ ಅಥವಾ ಪ್ರೊವೈಡ್ ಮಾಡೋದು, ಅಥವಾ ಅವ್ರಿಗೆ ಅದನ್ನ ಸೇರೋ ತರ ಮಾಡ್ತಕ್ಕಂಥ ಕೆಲಸನ ಯಾರು ಮಾಡ್ತಾರೆ? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಇಟ್ ಪ್ರೊವೈಡ್ ಕೀ ಫೈನಾನ್ಷಿಯಲ್ ಸರ್ವಿಸಸ್ ಸಚ್ ಆಸ್ ಮರ್ಚೆಂಟ್ ಬ್ಯಾಂಕಿಂಗ್, ಲೀಸಿಂಗ್, ಕ್ರೆಡಿಟ್ ರೇಟಿಂಗ್, ಫ್ಯಾಕ್ಟೋರಿಂಗ್ ಎಕ್ಸೆಟ್ರಾ. ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇನ್ನ ಏನೇನ್ ಮಾಡಿ ನೀವು BLO ದಲ್ಲಿ ಓದಿರ್ತೀರಾ ಅಂತ ಅನ್ಕೊಂತೀನಿ. ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್. ಸೊ ಬ್ಯಾಂಕ್ಗಳು ಬರೀ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡೋದು ಮತ್ತೆ ಲೋನ್ ಅನ್ನ ಲೆಂಡ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ದೇ ವಿಲ್ ಆಲ್ಸೋ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವಿಸಸ್. ಯಾವ್ದು? ಮರ್ಚೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು, ಲೀಸಿಂಗು, ಕ್ರೆಡಿಟ್ ರೇಟಿಂಗು, ಫ್ಯಾಕ್ಟೋರಿಂಗ್, ಇದೆಲ್ಲಾ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಕೂಡ ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ. ನೆಕ್ಸ್ಟ್, ಇಟ್ ಪ್ರೊವೈಡ್ ಸರ್ವಿಸಸ್ ಲೈಕ್ provided by them are convenience, maturity and divisibility, lower risk, expert management and economies of scale.
ಸೊ ಯಾವ ಬೇಸ್ ಅಲ್ಲಿ ಅವರು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಕನ್ವೀನಿಯನ್ಸ್. ಸೊ ಅಂದ್ರೆ ಇಟ್ ಶುಡ್ ಬಿ ಕನ್ವೀನಿಯಂಟ್ ಟು ದಿ ಲೆಂಡರ್ಸ್ ಅಂಡ್ ಆಸ್ ವೆಲ್ as ಟು ದಿ ಬಾರೋವರ್ಸ್. ಅಂದ್ರೆ ಈಗ ನಾನು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಮನಿ ಅಂದ್ರೆ ಬೇಸ್ಡ್ ಆನ್ ಮೈ ಕನ್ವೀನಿಯನ್ಸ್, ಲೈಕ್ ನಂಗೆ ಯಾವಾಗ ಅಮೌಂಟ್ ರಿಟರ್ನ್ ಆಗ್ಬೇಕು. ಈಗ ನಾನು ಎಫ್ ಡಿ ಮಾಡ್ತೀನಿ ಬ್ಯಾಂಕ್ ಅಲ್ಲಿ ಅಂದ್ರೆ ಐ ವಿಲ್ ಫಿಕ್ಸ್ ಟೈಮ್ ಪೀರಿಯಡ್ ಟರ್ಮ್ಸ್ ಲೈಕ್ 5 years ಗ 2 years ಗ ಅಥವಾ 10 years ಗ ಅಂತ ನಾನು ಟೈಮ್ ಮೆನ್ಷನ್ ಮಾಡ್ತೀನಿ ಬೇಸ್ಡ್ ಆನ್ ಮೈ ಕನ್ವೀನಿಯನ್ಸ್. ಅಂಡ್ ಇವನ್ ಲೋನ್ ತಗೊಳ್ಳೋರು ಅಷ್ಟೇ ಅವ್ರು ಕನ್ವೀನಿಯಂಟ್ ಆಗಿ ತಗೊಳ್ತಾರೆ. ಈಗ ನಾನು ಪರ್ಸನಲ್ ಲೋನ್ ತಗೊಳ್ತಾ ಇದ್ದೀನಿ ಅಂತಂದ್ರೆ ನಾನು ಎಷ್ಟು ವರ್ಷಕ್ಕೆ ಬೇಕಂತ, ಲೈಕ್ 2 years ಗ ಅಥವಾ 3 years ಗ ಅಥವಾ 10 years ಗ, ಹೌ ಮೆನಿ ಇಯರ್ಸ್ ಎಷ್ಟು ವರ್ಷಕ್ಕೆ ಬೇಕೋ ಅದನ್ನ ಬೇಸ್ಡ್ ಆನ್ ಮೈ ಕನ್ವೀನಿಯನ್ಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ವಿಲ್ ಪ್ರೊವೈಡ್ ದಿ ಸರ್ವಿಸ್ ಅಂಡ್ ದೇರ್ ಇಸ್ ಅ ಲೋವರ್ ರಿಸ್ಕ್. ಸೊ ನಾರ್ಮಲ್ ಆಗಿ ನೀವು ಡೆಪಾಸಿಟ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ರಿಸ್ಕ್ ಅನ್ನ ಆಂಟಿಸಿಪೇಟ್ ಮಾಡಿರ್ತೀರಾ. ಈಗ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀರಾ ನಿಮ್ ಮನಿ ಅಂದ್ರೆ, ಸೊ ಯು ಮೇಕ್ ಶೂರ್ ದಟ್ ದರ್ ಇಸ್ ನೋ ರಿಸ್ಕ್ ಆಫ್ ಲೂಸಿಂಗ್ ಯುವರ್ ಮನಿ. ನಿಮ್ಮ ಮನಿ ಎಲ್ಲೂ ಹೋಗಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ನೀವು ಡೆಪಾಸಿಟ್ ಮಾಡೋದು. ಅದು ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು. ನೆಕ್ಸ್ಟ್, ಎಕ್ಸ್ಪರ್ಟ್ ಮ್ಯಾನೇಜ್ಮೆಂಟ್. ಸೊ ವಾಟ್ ಎವರ್ ದ ಮನಿ ದೇ ವಿಲ್ ಟೇಕ್ ಫ್ರಮ್ ಯು, ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಏನೇನ್ ಮಾಡುತ್ತೆ, ಮ್ಯಾನೇಜ್ಮೆಂಟ್ ಪ್ರಾಪರ್ಲಿ ನಿಮ್ ಮನಿನ ತಗೊಂಡು ಅವ್ರು ಜಸ್ಟ್ ಲೆಂಡಿಂಗ್ ಮಾತ್ರ ಮಾಡೋದಿಲ್ಲ. ದೇ ವಿಲ್ ಆಲ್ಸೋ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಸೆಕ್ಟರ್ಸ್. ಅವರುಗಳು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ಎಕ್ಸ್ಪರ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಎಕಾನಮೀಸ್ ಆಫ್ ಸ್ಕೇಲ್. ಕಾಸ್ಟ್ ಕಡಿಮೆ ಇರಬೇಕು, ರಿಟರ್ನ್ ಜಾಸ್ತಿ ಇರಬೇಕು. ಸೊ ಇದಿಷ್ಟು ಪಾಯಿಂಟ್ಸ್ ಗಳನ್ನ ಕನ್ಸಿಡರೇಷನ್ ಇಟ್ಕೊಂಡು ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ವಿಲ್ ಪ್ರೊವೈಡ್ ದಿ ಸರ್ವಿಸಸ್. ಸೊ ನೆಕ್ಸ್ಟ್ ಹೆಡಿಂಗ್ ಹಾಕೊಂಡಿದ್ದೀರಲ್ವಪ್ಪ, ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಹೆಡಿಂಗ್ ಹಾಕೊಂಡಿದ್ದೀರಾ? Yes, ma'am. ಓಕೆ, Yes, ma'am. ಬರ್ಕೊಳ್ಳಿ. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಅಲ್ಲಿ ಯಾವ ಟೈಪ್ಸ್ ಬರುತ್ತೆ ಅಂತ ಹೆಡಿಂಗ್ ಹಾಕೊಳ್ಳಿ. ಸೊ ಫಸ್ಟ್ ಬ್ಯಾಂಕ್ಸ್, ದೆನ್ NBFCs, ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್, ಅದಾದ್ಮೇಲೆ ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್. there are 4 types of financial intermediaries. 4 ತರದ ಇಂಟರ್ಮೀಡಿಯೇಟ್ಸ್ ಬರುತ್ತೆ. ಒಂದು ಬ್ಯಾಂಕ್ಸ್, NBFCs, ಮ್ಯೂಚುವಲ್ ಫಂಡ್ಸ್, ದೆನ್ ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್. ಬರ್ಕೊಂಡ್ರಾ? Yes, ma'am. So financial intermediaries na we will classify into 4 categories. So first is banks, the one is NBFC. So NBFC andre non-banking financial corporations anta. So mutual funds, then insurance organizations. So we'll go one by one. ಯಾವ್ದು ಬರುತ್ತೆ ಅಂತ. So banks ಅಂತ ಬಂದಾಗ we have different kinds of banks. ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ನಮಗೆ ಕಮರ್ಷಿಯಲ್ ಬ್ಯಾಂಕ್ಸ್, ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನಮ್ಮ ಇಂಡಿಯಾ ಅಂತ ಅಲ್ಲ, ಎನಿ ಕಂಟ್ರಿ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ವಿಲ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಅನ್ ಎಕಾನಮಿ. ಸೊ ಪ್ರತಿ ಕಂಟ್ರಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ವಿಲ್ ಪ್ಲೇ ವೆರಿ ವೈಟಲ್ ರೋಲ್. ಯಾವ ರೋಲ್ ಅಂತ ನೋಡ್ತಾ ಹೋಗೋಣ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ collects savings primarily in the form of deposits and traditionally finance working capital requirements of the corporates. So normal agi commercial banks they will not lend long term finance. Long term finance anna lend ಮಾಡಲ್ಲ.
ಟ್ರೆಡಿಷನಲ್ ಆಗಿ ಮಾಡ್ತಾರಲ್ಲ, ಬಟ್ ಇವಾಗ ನೀವು ನೋಡಿ ಕೇಸ್ಗಳು ಕೇಳ್ತಾ ಇರ್ತೀರಾ, PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೇಸ್ ಆಗಿರ್ಬೋದು, ಅಥವಾ ICICI ಬ್ಯಾಂಕ್ ಆಗಿರ್ಬೋದು, ಅಥವಾ ಎಷ್ಟೊಂದು ಬ್ಯಾಂಕ್ಸ್ ಗಳು ಎಲ್ಲ ಲಾಸ್ ಅನ್ನ ಸಫರ್ ಮಾಡಿದ್ವು ಬಿಕಾಸ್ ಆಫ್ ಲೆಂಡಿಂಗ್ ಕ್ರೋಸ್ ಟುಗೆದರ್ ಅಮೌಂಟ್ ಟು ಸಮ್ ಪರ್ಸನ್ಸ್. ಯಾರ ಬಿಸ್ನೆಸ್ ಮೆನ್ ಗಳಿಗೆ ಎಷ್ಟೊಂದು ಕ್ರೋರ್ಸ್ ಅಮೌಂಟ್ ಅನ್ನ ಲೆಂಡ್ ಮಾಡಿ ಅವರು ರಿಟರ್ನ್ ಮಾಡ್ದಲೆ ಬ್ಯಾಂಕ್ ಗಳಿಗೆ ಲಾಸ್ ಆಗಿರೋದು, ಬ್ಯಾಂಕ್ ಕ್ರಪ್ಟ್ ಆಗಿರೋದನ್ನ ನಾವು ನೋಡಿದೀವಿ ಅಂತ ಕೇಸಸ್ಗಳು ಎಷ್ಟೊಂದು. ಸೊ ಟ್ರೆಡಿಷನಲ್ ಮುಂಚೆ ಹಳೆ ಹಿಂದಿನ ದಿನಗಳಿಗೆ ಹೋದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಜಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟು ಅಮೌಂಟ್ ಅನ್ನ ಬೇಕೋ ಅಷ್ಟನ್ನ ಮಾತ್ರ ಲೆಂಡ್ ಮಾಡ್ತಾ ಇತ್ತು. ಬಟ್ ನೌ ಡೇಸ್ ಸ್ಟಾರ್ಟೆಡ್ ಟು ಪ್ರೊವೈಡ್ ಲಾಂಗ್ ಟರ್ಮ್ ಫಂಡ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಮೇನ್ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡುತ್ತೆ, ದೇ ವಿಲ್ ಕಲೆಕ್ಟ್ ದಿ ಸೇವಿಂಗ್ಸ್. ಅವ್ರ ಪ್ರೈಮರಿ ರೋಲ್ ಅಥವಾ ಪ್ರೈಮರಿ ಫಂಕ್ಷನ್ ಏನಂತಂದ್ರೆ, ಸೊ ಸೇವಿಂಗ್ಸ್ ಅನ್ನ ಕಲೆಕ್ಟ್ ಮಾಡೋದು ಯಾವ ಫಾರ್ಮ್ ಅಲ್ಲಿ, ಡೆಪಾಸಿಟ್ಸ್. ಸೊ ನೀವು ಆಲ್ರೆಡಿ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಓದಿದ್ದೀರಾ. ಸೊ ಬ್ಯಾಂಕ್ಸ್ ಗಳು ಯಾವ್ಯಾವ ಕೈಂಡ್ ಆಫ್ ಡೆಪಾಸಿಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಸೇವಿಂಗ್ ಬ್ಯಾಂಕ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ನಿಮ್ಮ ಫಿಕ್ಸ್ ಡೆಪಾಸಿಟ್ ಆಗಿರ್ಬೋದು, ರೆಕರಿಂಗ್ ಡೆಪಾಸಿಟ್. ಈ 4 kinds ಆಫ್ ಡೆಪಾಸಿಟ್ಸ್ ಅನ್ನ ಪ್ರೊವೈಡ್ ಮಾಡಿ ದೇ ವಿಲ್ ಕಲೆಕ್ಟ್ ದಿ ಸೇವಿಂಗ್ಸ್. ನಿಮ್ಮಲ್ಲಿ ಇರ್ತಕ್ಕಂಥ ಸೇವಿಂಗ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂಡ್ ಆ ಅಮೌಂಟ್ ಅನ್ನ ಅವ್ರು ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ, ಟು ಪ್ರೊವೈಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ದಿ ಕಾರ್ಪೊರೇಟ್ಸ್. ಕಂಪನಿಗಳು ಅವ್ರ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, with the emerging needs of economic and financial system, banks have entered into. So ಒಂದು ಪ್ರತಿ ಕಂಟ್ರಿ ಎಕನಾಮಿ, so it needs the interference of banks in the financial system. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿ ಜಸ್ಟ್ ಸೇವಿಂಗ್ಸ್ ಅನ್ನ ಕಲೆಕ್ಟ್ ಮಾಡೋದು, ಲೋನ್ ಅನ್ನ ಪ್ರೊವೈಡ್ ಮಾಡೋದು, ಇಷ್ಟೇ ಇತ್ತು ಕಮರ್ಷಿಯಲ್ ಬ್ಯಾಂಕ್ಸ್ ರೋಲು. ಬಟ್ ನೌ ಡೇಸ್ ಬ್ಯಾಂಕ್ಸ್ ಹ್ಯಾವ್ ಪ್ರೊವೈಡಿಂಗ್ ಟ್ರೆಮೆಂಡಸ್ ಸರ್ವಿಸಸ್ ಟು ದಿ ಎಕಾನಮಿ. ಸೊ ಜಸ್ಟ್ ಸೇವಿಂಗ್ಸ್ ಅನ್ನ ಕಲೆಕ್ಟ್ ಮಾಡೋದು, ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದು ಇಷ್ಟೇ ಅಲ್ಲ, ಇದ್ರ ಜೊತೆಗೆ ದೇ ಆರ್ ಪ್ರೊವೈಡಿಂಗ್ ವೇರಿಯಸ್ ಸರ್ವಿಸಸ್ ಟು ದಿ ಎಕಾನಮಿ. ಸೊ ಏನೇನಂತ ನೋಡ್ತಾ ಹೋಗಿ, ಟರ್ಮ್ ಲೆಂಡಿಂಗ್ ಬಿಸ್ನೆಸ್ ಪರ್ಟಿಕ್ಯುಲರ್ಲಿ ಇನ್ ದಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೆ ಲೈಕ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ಅನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ನಿಮ್ಮ ರೋಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಅಥವಾ ಎಜುಕೇಶನ್ ಸೆಕ್ಟರ್ಸ್ ಆಗಿರ್ಬೋದು. ಕಂಟ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥ ಸೆಕ್ಟರ್ಗೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದು, ಆ ಬಿಸ್ನೆಸ್ ಗಳಿಗೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದು. ದೆನ್ ಕ್ಯಾಪಿಟಲ್ ಮಾರ್ಕೆಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಸೊ ದೇ ಆರ್ ವರ್ಕಿಂಗ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿದ್ರು ಆಗಿರ್ಬೋದು. ಸೊ ನಾನು ಆಲ್ರೆಡಿ ಹೇಳಿದೀನಿ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಕಂಪನಿಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ಕೂಡ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ ದೇ ವಿಲ್ ಬೈ ದಿ ಶೇರ್ಸ್, they will do underwriting of shares ಅಥವಾ underwriting of debentures, underwriting ವರ್ಕ್ ಅನ್ನ ಕೂಡ ಮಾಡುತ್ತೆ. ಅಂಡ್ ರಿಟೇಲ್ ಫೈನಾನ್ಸ್ such as housing finance, consumer finance. ಸೊ ಇವಾಗ ಇನ್ ಕೇಸ್ ನೀವೇನಾದ್ರೂ ಮನೆ ಕಟ್ಟಬೇಕಂತ ಅಂದ್ರೆ ಮನೆ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ, ವೆಹಿಕಲ್ ಲೋನ್ ಅನ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಗ್ರಿಕಲ್ಚರ್ ಲೋನ್, ಗೋಲ್ಡ್ ಲೋನ್, ಅಂಡ್ ಯುವರ್ ಪರ್ಸನಲ್ ಲೋನ್, ವೇರಿಯಸ್ ಕೈಂಡ್ಸ್ ಆಫ್ ಲೋನ್ಸ್ ದೇ ಆರ್ ಪ್ರೊವೈಡಿಂಗ್. ಸೊ ಮುಂಚೆ ಎಲ್ಲ ನೀವೇನ್ ಮಾಡ್ಬೇಕಿತ್ತು, ಲೋನ್ ತಗೊಳ್ಬೇಕಂದ್ರೆ ನೀವು ಬ್ಯಾಂಕ್ ಹೋಗಿ ಅವ್ರು ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿ, ಇಟ್ ಯೂಸ್ ಟು ಟೇಕ್ ಲಾಟ್ ಆಫ್ ಟೈಮ್. ಬಟ್ ಇವಾಗ ಹಂಗಿಲ್ಲ. ಸೊ ದೇ ವಿಲ್ ಕಮ್ ಟು ಯುವರ್ ಡೋರ್ ಸ್ಟೆಪ್ ಅಂಡ್ ದೇ ವಿಲ್ ಆಸ್ಕ್ ಯು ಟು ಟೇಕ್ ದಿ ಲೋನ್. ಸೊ ಇವಾಗ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಏನ್ ಈ ಬ್ಯಾಂಕಿಂಗ್ ಅನ್ನೋದು ಇಂಟ್ರೊಡ್ಯೂಸ್ ಆದ್ಮೇಲೆ, ಸೊ ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕನ್ನೋದೇನಿಲ್ಲ. ಸೊ ದೇ ವಿಲ್ ಕಮ್ ಟು ಯುವರ್ ಡೋರ್ ಸ್ಟೆಪ್ ಅಂಡ್ ಥ್ರೂ ಆನ್ಲೈನ್ ಯು ಕ್ಯಾನ್ ಡೂ ಆಲ್ ಆಫ್ ಯುವರ್ ವರ್ಕ್. ಸೊ ಅಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗಿರೋದು. Enlarged geographical and functional areas. So there is no boundaries. So ಈಗ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಬಂದಾಗ, ಇವಾಗ ಲೈಕ್ ಕರ್ನಾಟಕದಲ್ಲಿ ಯಾವ್ದೋ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಇಟ್ ಇಸ್ ನಥಿಂಗ್ ಬಟ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಗಳು ಏನೇನಿದೆ, SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಸೊ ಅಥವಾ ICICI. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಬರೀ ಪಬ್ಲಿಕ್ ಸೆಕ್ಟರ್ ಅಲ್ಲ, ಇಟ್ ಇನ್ಕ್ಲೂಡ್ಸ್ ಪ್ರೈವೇಟ್ ಸೆಕ್ಟರ್. ಸೊ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಬ್ಯಾಂಕ್ಸ್ಗೆ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಅವ್ರೇನ್ ಮಾಡ್ತಾರೆ, ಕರ್ನಾಟಕದಲ್ಲಿ ಬ್ಯಾಂಕ್ ಇದೆ ಅಂದ್ರೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಸೊ ನೀವು ಆಲ್ ಓವರ್ ಇಂಡಿಯಾ ಯು ಕ್ಯಾನ್ ಟ್ರೇಡ್ ಅಥವಾ ಯು ಕ್ಯಾನ್ ಓಪನ್ ಅಕೌಂಟ್ ಇನ್ ಎನಿವೇರ್. ಎಲ್ಲಿ ಬೇಕಾದ್ರೂ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಎಲ್ಲಾದ್ರೂ ಡೆಪಾಸಿಟ್ ಮಾಡಬಹುದು, ಸೊ ಎಲ್ಲಿಂದನಾದ್ರೂ ಲೋನ್ ತಗೊಳ್ಬಹುದು. ಸೊ ದರ್ ಇಸ್ ನೋ ಜಿಯೋಗ್ರಫಿಕಲ್ ಬೌಂಡ್ರೀಸ್. ಸೊ ಅಷ್ಟು ಫ್ರೀ ಫ್ಲೋ ಆಫ್ ಫೈನಾನ್ಸ್ ಆಗೋ ಆ ಲೆವೆಲ್ಗೆ ಎಕಾನಮಿ ಡೆವಲಪ್ ಆಗಿದೆ. So first commercial banks ಆಯ್ತು. The second part is non-banking financial companies. So non-banking ಅದನ್ನ ನಾವು ಶಾರ್ಟ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ NBFC. ಸೊ ಅದನ್ನ ನೋಡ್ತಾ ಹೋಗಿ. So non-banking financial company is a company registered under the Companies Act 1956
engaged in the business of loans and advances, acquisition of shares, stocks, bonds, debentures, securities issued by government or local authority, or other marketable securities like nature, leasing, hire purchase, ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಟ್ರಾ. ಸೊ NBFC ಗಳು ನಾರ್ಮಲ್ ಆಗಿ ನಾವು ಬ್ಯಾಂಕ್ಸ್ ಅಂತ ಬಂದಾಗ ಸೊ ಯಾರು ಬ್ಯಾಂಕ್ಸ್ ಅನ್ನ ಬ್ಯಾಂಕಿಂಗ್ ಅಂತಾನೆ ಒಂದು ಲಾ ಇದೆ. ಸೊ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸೊ ನೀವು ಬ್ಯಾಂಕ್ಸ್ ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಿದೆಯೋ ಅದ್ರ ಪ್ರಕಾರನೇ ಬ್ಯಾಂಕ್ಸ್ ವರ್ಕ್ ಆಗ್ಬೇಕು. ಬಟ್ NBFCs ವಿಲ್ ನಾಟ್ ಕಮ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸೊ ಇವು ಯಾವ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಆಗ್ಬೇಕಂತಂದ್ರೆ ಕಂಪನೀಸ್ ಆಕ್ಟ್ 1956 ಕೆಳಗಡೆ ರಿಜಿಸ್ಟರ್ ಆಗಿರುತ್ತೆ. ಅಂಡ್ ಏನೇನ್ ಬಿಸ್ನೆಸ್ ಅನ್ನ ಮಾಡುತ್ತೆ ಅಥವಾ ಯಾವ್ಯಾವ ಫಂಕ್ಷನ್ಸ್ ಅನ್ನ ಕ್ಯಾರಿ ಔಟ್ ಮಾಡುತ್ತೆ ಅಂತಂದ್ರೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಪ್ರೊವೈಡ್ ಮಾಡೋದು, ಶೇರ್ಸ್, ಸ್ಟಾಕ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಅನ್ನ ಅಕ್ವಿಸಿಷನ್ ಮಾಡ್ಕೊಂಡ್ರೆ ಪರ್ಚೇಸ್ ಮಾಡೋದು. ಯಾರ್ಯಾರು ಇಶ್ಯೂ ಮಾಡೋದು, ಅದು ಗವರ್ನಮೆಂಟ್ ಆಗಿರ್ಬೋದು, ಲೋಕಲ್ ಅಥಾರಿಟಿ ಆಗಿರ್ಬೋದು, ಅಥವಾ ಎನಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಸೊ ಅದು ಲೀಸಿಂಗ್ ಆಗಿರ್ಬೋದು, ಹೈಯರ್ ಪರ್ಚೇಸ್, ಇನ್ಶೂರೆನ್ಸ್ ಬಿಸ್ನೆಸ್ ನ ಪ್ರೊವೈಡ್ ಮಾಡೋದು. So, ಇದು functions of non-banking financial companies. It provides variety of funds, asset-based and non-fund-based advisory services. So, loans and advances ಅನ್ನ provide ಮಾಡೋದ್ರ ಜೊತೆಗೆ they also provide services. So, asset-based services ಆಗಿರ್ಬೋದು ಅಥವಾ non-asset-based services ಆಗಿರ್ಬೋದು. ಇದು ಕ್ಲಾಸಿಫಿಕೇಶನ್ ನೆಕ್ಸ್ಟ್ ಬರುತ್ತೆ ನಿಮ್ಗೆ. Their funds are raised in the form of public deposits ranging between 1 to 7 years maturity. So non-banking financial companies funds ಅನ್ನ ಎಷ್ಟರಿಂದ ಎಷ್ಟು ವರ್ಷಕ್ಕೆ ತಗೊಳುತ್ತೆ ಅಂತಂದ್ರೆ, so they will not provide like 4 types of accounts like saving bank account, current account, fixed, recurring ಆ ಫಾರ್ಮ್ ಅಲ್ಲಿ ತಗೊಳ್ಳಲ್ಲ. ಡೈರೆಕ್ಟ್ ಪಬ್ಲಿಕ್ ಡೆಪಾಸಿಟ್ಸ್ ಅಂತ ತಗೊಳುತ್ತೆ. ಸೊ ಎಷ್ಟರಿಂದ ಎಷ್ಟು ವರ್ಷಕ್ಕೆ ಅಂತಂದ್ರೆ 1 to 7 years ಮೆಚುರಿಟಿಗೆ. So they will take the funds ಅಥವಾ they will raise the funds from the public. So next, depending upon the nature and type of service provided, they are categorized into asset finance companies, housing finance companies, venture capital funds, merchant banking organizations, credit rating agencies, factoring and forfeiting organizations, housing finance companies, stock brokering firms, depositories. So these two different kinds of NBFCs. ಸೊ NBFC ಗಳು ಅಂತಂದ್ರೆ ಯಾವ್ಯಾವ್ದು ಇನ್ಸ್ಟಿಟ್ಯೂಷನ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ ಅಸೆಟ್ ಫೈನಾನ್ಸ್ ಕಂಪನೀಸ್ ಆಗಿರ್ಬೋದು, ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಆಗಿರ್ಬೋದು, ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಆಗಿರ್ಬೋದು, ಮರ್ಚೆಂಟ್ ಬ್ಯಾಂಕಿಂಗ್, ಕ್ರೆಡಿಟ್ ರೇಟಿಂಗ್, ಫ್ಯಾಕ್ಟೋರಿಂಗ್ ಅಂಡ್ ಫೋರ್ಫೇಟಿಂಗ್, ಸ್ಟಾಕ್ ಬ್ರೋಕರಿಂಗ್ ಫರ್ಮ್ಸ್ ಆಗಿರ್ಬೋದು, ಡೆಪಾಸಿಟರೀಸ್ ಆಗಿರ್ಬೋದು. ಸೊ ಇವಾಗೆಲ್ಲ ನಾವ್ ಏನಂತ ಹೇಳ್ತೀವಿ, NBFC ಅಂತ ಹೇಳ್ತೀವಿ. ಬಿಕಾಸ್ ದೀಸ್ ವಿಲ್ ನಾಟ್ ಕಮ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಅದ್ರ ಕೆಳಗಡೆ ಇವ್ ಬರೋದಿಲ್ಲ. ಸೊ ಮೂರನೇ ಕ್ಯಾಟಗರಿ ಬಂದು ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಓದಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ. ಮ್ಯೂಚುವಲ್ ಫಂಡ್ ಇಸ್ ಅ ಕಂಪನಿ ದಟ್ ಪೂಲ್ಸ್ ಮನಿ ಫ್ರಮ್ ದಿ ಮೆನಿ ಇನ್ವೆಸ್ಟರ್ಸ್ ಅಂಡ್ ಇನ್ವೆಸ್ಟ್ ಇನ್ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಫ್ ಸೌಂಡ್ ಇನ್ವೆಸ್ಟ್ಮೆಂಟ್. ಸೊ ಮ್ಯೂಚುವಲ್ ಫಂಡ್ ಅಂತಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಇಟ್ಸ್ ಅ ಕಂಪನಿ. ಸೊ ಮ್ಯೂಚುವಲ್ ಫಂಡ್ ಕಂಪನಿಗಳು ಏನ್ ಮಾಡುತ್ತೆ, ದೇ ವಿಲ್ ಪೂಲ್ ದಿ ಮನಿ, ಅಂದ್ರೆ ದೇ ವಿಲ್ ಕಲೆಕ್ಟ್ ದಿ ಮನಿ ಫ್ರಮ್ ಸ್ಮಾಲ್ ಇನ್ವೆಸ್ಟರ್ಸ್. ಎಲ್ಲೆಲ್ಲಿ ಇನ್ವೆಸ್ಟರ್ಸ್ ವಿಲ್ ಸ್ಕ್ಯಾಟರ್ ಆಲ್ ಓವರ್ ದಿ ವರ್ಲ್ಡ್, ಅಥವಾ ವರ್ಲ್ಡ್ ಆಗಿರ್ಬೋದು, ಇಲ್ಲ ನಾವು ಇಂಡಿಯಾ ತಗೋಣ ಸದ್ಯಕ್ಕೆ. ಸೊ ಇಂಡಿಯಾದಲ್ಲಿ ಎಲ್ಲೆಲ್ಗೋ ಸ್ಕ್ಯಾಟರ್ ಆಗಿರ್ತಾರೆ, ಸ್ಪ್ರೆಡ್ ಆಗಿರ್ತಾರೆ ಇನ್ವೆಸ್ಟರ್ಸ್. ಆ ಸ್ಮಾಲ್ ಇನ್ವೆಸ್ಟರ್ಸ್ ಕಡೆಯಿಂದ ಅಮೌಂಟ್ ಅನ್ನ ಪೂಲ್ ಮಾಡಿ, ಅಂದ್ರೆ ಒಂದ್ ದೊಡ್ಡ ಲಂಸಮ್ ಅಮೌಂಟ್ ಅನ್ನ ಮಾಡಿ ಅದನ್ನ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ, ಅಂದ್ರೆ ಒಂದೇ ಸೆಕ್ಯೂರಿಟಿ ಇನ್ವೆಸ್ಟ್ ಮಾಡಲ್ಲ. ದೇ ವಿಲ್ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಸೆಕ್ಯೂರಿಟೀಸ್. ಅದನ್ನ ನಾವೇನಂತ ಹೇಳ್ತೀವಿ, ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀವಿ. ಅಂಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ದೇ ವಿಲ್ ಅನಲೈಸ್ ಯಾವ ಸೆಕ್ಯೂರಿಟಿಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಜಾಸ್ತಿ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ, ಅದನ್ನ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ, ಮ್ಯೂಚುವಲ್ ಫಂಡ್ಸ್ ಮಾಡುತ್ತೆ. ಅಂಡ್ ಇಶ್ಯೂ ಸೆಕ್ಯೂರಿಟೀಸ್ ಟು ದಿ ಇನ್ವೆಸ್ಟರ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಕ್ವಾಂಟಮ್ ಆಫ್ ಮನಿ ಇನ್ವೆಸ್ಟೆಡ್ ಬೈ ದೆಮ್. ಸೊ it also includes the it also issues the securities to the investors, so based on the amount which they have invested in the mutual funds company. So profit shared by the investors in proportion to their investments. ಸೊ ಇನ್ವೆಸ್ಟ್ಮೆಂಟ್ಸ್ ಯಾರು ಎಷ್ಟು, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು 10,000 ಇನ್ವೆಸ್ಟ್ ಮಾಡಿದೀನಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂತಂದ್ರೆ, ಸೊ ಆ 10,000 ಗೆ ಅಕಾರ್ಡಿಂಗ್ ಟು ದಿ ಅಮೌಂಟ್ ದ ಪ್ರಾಫಿಟ್ ವಿಲ್ ಬಿ ಶೇರ್ಡ್. ನನ್ನ ಸೆಕ್ಯೂರಿಟೀಸ್ ಬಂದಿರ್ತಕ್ಕಂಥ ರಿಟರ್ನ್ ಅನ್ನ ದೇ ವಿಲ್ ಶೇರ್. ಸೆಟಪ್ ಇನ್ ದಿ ಫಾರ್ಮ್ ಆಫ್ ಟ್ರಸ್ಟ್ ಅಂಡ್ ಹ್ಯಾಸ್ ಅ ಸ್ಪಾನ್ಸರ್, ಟ್ರಸ್ಟಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂಡ್ ಕಸ್ಟೋಡಿಯನ್. ಅಂಡ್ ಇಟ್ಸ್ ಲೈಕ್ ಅ ಟ್ರಸ್ಟ್ ತರ ವರ್ಕ್ ಮಾಡುತ್ತೆ. ಅಂಡ್ ಯಾರ್ಯಾರು ಇರ್ತಾರೆ ಅಂತಂದ್ರೆ ಇದರಲ್ಲಿ ಸ್ಪಾನ್ಸರ್ ಇರ್ತಾರೆ, ಟ್ರಸ್ಟಿ ಇರ್ತಾರೆ,
ನೆಕ್ಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರುತ್ತೆ, ದೆನ್ ಕಸ್ಟೋಡಿಯನ್ ಇರುತ್ತೆ. ಸೊ ಇಷ್ಟು ಜನ ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ದಿ ಅಡ್ವಾಂಟೇಜಸ್ ಇನ್ ಟರ್ಮ್ಸ್ ಆಫ್ ಕನ್ವೀನಿಯನ್ಸ್, ಲೋಯರ್ ರಿಸ್ಕ್, ಎಕ್ಸ್ಪರ್ಟ್ ಮ್ಯಾನೇಜ್ಮೆಂಟ್ ಅಂಡ್ ರೆಡ್ಯೂಸ್ಡ್ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ಮ್ಯೂಚುವಲ್ ಫಂಡ್ಸ್ ಮೇನ್ ಬಂದು ಒಂದೇ ಪರ್ಟಿಕ್ಯುಲರ್ ಸೆಕ್ಯೂರಿಟಿಲಿ ಇನ್ವೆಸ್ಟ್ ಮಾಡಲ್ಲ. ಈಗ ನನ್ನ ಹತ್ರ ಇರ್ತಕ್ಕಂಥ 10,000 ಅಮೌಂಟ್ ಅನ್ನ ನಾನು ಮ್ಯೂಚುವಲ್ ಫಂಡ್ ಕಂಪ್ನಿಗೆ ತಗೊಂಡು ಹೋಗ್ತೀನಿ. ಐ ವಿಲ್ ಆಸ್ ದೆಮ್ ಟು ಇನ್ವೆಸ್ಟ್ ಮೈ ಮನಿ ಇನ್ ಸೆಕ್ಯೂರಿಟೀಸ್. ನನಗೆ ಗೊತ್ತಿಲ್ಲ ಯಾವ ಸೆಕ್ಯೂರಿಟಿಲಿ ಇನ್ವೆಸ್ಟ್ ಮಾಡಿದ್ರೆ ನಂಗೆ ರಿಟರ್ನ್ ಜಾಸ್ತಿ ಬರುತ್ತೆ ಅಂತ. ಯಾವ ಕಂಪ್ನಿ ಶೇರ್ ಅಲ್ಲಿ ಅಥವಾ ಯಾವ ಕಂಪ್ನಿ ಡಿಬೆಂಚರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಟರ್ನ್ ಜಾಸ್ತಿ ಬರುತ್ತೆ ಅನ್ನೋ ಐಡಿಯಾ ನನಗಿಲ್ಲ. ಸೊ ನಾನೇನ್ ಮಾಡ್ತೀನಿ, ಐ ವಿಲ್ ಗೋ ಟು ಮ್ಯೂಚುವಲ್ ಫಂಡ್ ಕಂಪನಿ, ಐ ವಿಲ್ ಆಸ್ ದೆಮ್ ಟು ಇನ್ವೆಸ್ಟ್ ಮೈ 10,000 ಅಮೌಂಟ್. ಸೊ ಅವ್ರೇನ್ ಮಾಡ್ತಾರೆ, ಬೇಸ್ಡ್ ಆನ್ ಮೈ ಕನ್ವೀನಿಯನ್ಸ್, ಬೇಸ್ಡ್ ಆನ್ ಮೈ ಎಕ್ಸ್ಪೆಕ್ಟೇಷನ್ಸ್, ದೇ ವಿಲ್ ಇನ್ವೆಸ್ಟ್ ಮನಿ ಇನ್ ಡಿಫ್ರೆಂಟ್ ಸೆಕ್ಯೂರಿಟೀಸ್. ಒಂದೇ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡಲ್ಲ, ಡಿಫ್ರೆಂಟ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂಡ್ ಬರ್ತಕ್ಕಂಥ ರಿಟರ್ನ್ ಅನ್ನ ದೇ ವಿಲ್ ರಿಟರ್ನ್ ಟು ಮೀ. ಸೊ ಇದು ಈ ಕೆಲಸ ಮಾಡೋ ಇನ್ಸ್ಟಿಟ್ಯೂಷನ್ಸ್ ಗೆ ನಾವೇನಂತ ಹೇಳ್ತೀವಿ, ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಮ್ಯೂಚುವಲ್ ಫಂಡ್ಸ್ ಆಪರೇಷನ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನೋಡಿ. ಸೊ ವಾಟ್ ದೇ ವಿಲ್ ಡೂ ಇಸ್, ಇನ್ವೆಸ್ಟರ್ಸ್ ಪೂಲ್ ದೇರ್ ಮನಿ ವಿತ್ ಫಂಡ್ ಮ್ಯಾನೇಜರ್, ಇನ್ವೆಸ್ಟ್ ಇನ್ ಸೆಕ್ಯೂರಿಟೀಸ್, ಜನರೇಟ್ಸ್ ರಿಟರ್ನ್ಸ್ ಅಂಡ್ ಪಾಸ್ ಬ್ಯಾಕ್ ಟು ಇನ್ವೆಸ್ಟರ್ಸ್. ಮ್ಯೂಚುವಲ್ ಫಂಡ್ ಹೇಗೆ ಆಪರೇಟ್ ಮಾಡುತ್ತೆ ಅಂದ್ರೆ, ಫಸ್ಟ್ ಇನ್ವೆಸ್ಟರ್ಸ್ ಇರ್ತಾರೆ, ಅಂದ್ರೆ ನಾವು ಸೇವರ್ಸ್. ನಮ್ಮಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ಫಸ್ಟ್ ಕಲೆಕ್ಟ್ ಮಾಡುತ್ತೆ, ಪೂಲ್ ಮಾಡುತ್ತೆ, ಅಂಡ್ ಆ ಅಮೌಂಟ್ ಅನ್ನ ಅವ್ರು ಏನ್ ಮಾಡ್ತಾರೆ, ಸೊ ದೇ ವಿಲ್ ಗಿವ್ ಟು ಫಂಡ್ ಮ್ಯಾನೇಜರ್. ಆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ, ದೇ ವಿಲ್ ಇನ್ವೆಸ್ಟ್ ಇನ್ ಸೆಕ್ಯೂರಿಟೀಸ್. ಅದು ಯಾವ ಕಂಪನಿ ಶೇರ್ಸ್ ಆದ್ರೂ ಆಗಿರ್ಬೋದು, ಯಾವ ಕಂಪನಿ ಡಿಬೆಂಚರ್ಸ್ ಆಗಿರ್ಬೋದು. ಒಂದೇ ಪರ್ಟಿಕ್ಯುಲರ್ ಕಂಪನಿ ಶೇರ್ ಅಲ್ಲಿ ಅಥವಾ ಡಿಬೆಂಚರ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ, ದೇ ವಿಲ್ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಸೆಕ್ಯೂರಿಟೀಸ್. ಅಂಡ್ ಆ ಸೆಕ್ಯೂರಿಟೀಸ್ ಇಂದ ಜನರೇಟ್ ಆಗ್ತಕ್ಕಂಥ ರಿಟರ್ನ್ಸ್ ಅನ್ನ ಅಗೇನ್ ಯಾರಿಗೆ ಕೊಡ್ತಾರೆ, ದೇ ವಿಲ್ ಗಿವ್ ಟು ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ಗೆ ಅವರು ಬರ್ತಕ್ಕಂಥ ರಿಟರ್ನ್ಸ್ ಅನ್ನ ಪಾಸ್ ಮಾಡ್ತಾರೆ. ಸೊ ಇದು ಇಸ್ ದ ಹೌ ಮ್ಯೂಚುವಲ್ ಫಂಡ್ಸ್ ವಿಲ್ ವರ್ಕ್, ಅವರ ಆಪರೇಷನ್ ಹೇಗಿರುತ್ತೆ ಅಂತ. ಅಂಡ್ ಫೋರ್ತ್ ಒನ್ ಬಂದು ನಿಮ್ಗೆ ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್. ಸೊ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ನಿಮ್ಗಿತ್ತ ಚಾಪ್ಟರ್, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಇತ್ತ ನಿಮ್ಗೆ ಇದೆಯಾ ಸಬ್ಜೆಕ್ಟ್ ಇಲ್ಲ ಮಿಸ್, ಇಲ್ಲ ಮಿಸ್. ಇನ್ಶೂರೆನ್ಸ್ ಬಗ್ಗೆ ಏನು ಓದಿಲ್ವಾ ನೀವು? ಓಕೆ, ಓದಿದ್ರ ಇಲ್ವಾ ಕೇಳಿಸ್ಕೊಡಿ. ಸೊ ಫೋರ್ತ್ NBFC ಯಾವುದು ಅಂತ, ಏನೋ ಫೋರ್ತ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಯಾವುದು ಅಂತಂದ್ರೆ ಇನ್ಶೂರೆನ್ಸ್ ಆರ್ಗನೈಸೇಷನ್. ಸೊ ದೇ ಇನ್ವೆಸ್ಟ್ ದಿ ಸೇವಿಂಗ್ಸ್ ಆಫ್ ದೇರ್ ಪಾಲಿಸಿ ಹೋಲ್ಡರ್ಸ್ ಇನ್ ಎಕ್ಸ್ಚೇಂಜ್ ಪ್ರಾಮಿಸ್ ದೆಮ್ ಅ ಸ್ಪೆಸಿಫೈಡ್ ಸಮ್ ಅಟ್ ಅ ಲೇಟರ್ ಸ್ಟೇಜ್ ಆರ್ ಅಪಾನ್ ದಿ ಹ್ಯಾಪನಿಂಗ್ ಆಫ್ ಅ ಸರ್ಟನ್ ಇವೆಂಟ್. ನಿಮ್ಗೆ ಆಲ್ರೆಡಿ ಗೊತ್ತು, ಇನ್ಶೂರೆನ್ಸ್ ಬಗ್ಗೆ ಕೇಳಿರ್ತೀರಾ. ನಿಮ್ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರ ಹತ್ರನೂ, ನಿಮ್ಮ ಅಪ್ಪ ಅಮ್ಮಗಳ ಹತ್ರ ಅಥವಾ ನಿಮ್ಮ ಅಜ್ಜಿ ಹತ್ರ ಯಾರಿಗಾದ್ರೂ ಇನ್ಶೂರೆನ್ಸ್ ಪಾಲಿಸಿ ಮಾಡ್ಸಿ. ಇಟ್ಸ್ ಕಾಮನ್, ಎಲ್ಲರ ಹತ್ರ ಇವಾಗ ಇನ್ಶೂರೆನ್ಸ್ ಪಾಲಿಸಿ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಈಗ ಲೈಫ್ ಇನ್ಶೂರೆನ್ಸ್ ಅನ್ನ ತಗೊಳ್ಳೋಣ, LIC. ನಿಮ್ಮ ಹತ್ರ ಒಂದು LIC ಪಾಲಿಸಿ, ಇವಾಗ LIC ಇಟ್ಸ್ ಅ ಕಂಪನಿ. LIC ಏನ್ ಮಾಡುತ್ತೆ, ನಿಮ್ಗೆ ಪಾಲಿಸೀಸ್ ಅನ್ನ ಇಶ್ಯೂ ಮಾಡಿ ನಿಮ್ಮ ಹತ್ರ ನಿಮ್ಮ ಸೇವಿಂಗ್ಸ್ ಅನ್ನ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ತಾ ಹೋಗ್ತೀರಾ, ಮಂತ್ಲಿ ಆಗಿರ್ಬೋದು, ಅಥವಾ 6 months ಒನ್ಸ್ ಆಗಿರ್ಬೋದು, ಅಥವಾ 3 months ಒನ್ಸ್ ಆಗಿರ್ಬೋದು, ಅಥವಾ ಇಯರ್ಲಿ ನೀವು ಪ್ರೀಮಿಯಂ ಅನ್ನ ಪೇ ಮಾಡ್ತಾ ಹೋಗ್ತೀರಾ ಇನ್ಶೂರೆನ್ಸ್. ಆ ಪ್ರೀಮಿಯಂ ಅಮೌಂಟ್ ಅನ್ನ ಅವ್ರು ಏನ್ ಮಾಡ್ತಾರೆ, ಈಗ ನಿಮ್ಗೆ ಇವಾಗ ನಿಮ್ಮ ಮೆಚುರಿಟಿ ಆರ್ ಡೆತ್, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಇಷ್ಟು ವರ್ಷಕ್ಕೆ ಅಂತ LIC ಮಾಡಿಸ್ಕೊಳ್ತೀವಿ. ಲೈಕ್ 25 years 30 yearsಗೂ LIC ಪಾಲಿಸಿ ಮಾಡಿಸ್ಕೊಳ್ತೀರಾ. ಸೊ ಇಲ್ಲ ಡೆತ್ ಆದ್ರೂ ಬೇಗ ಆಗ್ಬೋದು, ಇಲ್ಲ ಮೆಚುರಿಟಿನಾದ್ರೂ ಬೇಗ ಆಗ್ಬೋದು. ಎರಡರಲ್ಲಿ ಯಾವ್ದು ಬೇಗ ಆಗುತ್ತೋ ಅವಾಗ ನಮ್ಗೆ ಮೆಚುರಿಟಿ ಅಮೌಂಟ್ ಅನ್ನ ವಾಪಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದ್ 2 ಲಕ್ಷನೋ 3 ಲಕ್ಷನೋ LIC ಪ್ರೀಮಿಯಂ ಪಾಲಿಸಿ ಅಮೌಂಟ್ ಇರುತ್ತೆ. ಮೆಚುರಿಟಿ ಅಂದ್ರೆ ವರ್ಷ ಕಂಪ್ಲೀಟ್ ಆದ್ರೆ ಫಸ್ಟ್ ಆವಾಗ ಅಮೌಂಟ್ ಕೊಡ್ತಾರೆ. ಇಲ್ಲ ಅದಕ್ಕಿಂತ ಮುಂಚೆ ನಮ್ ಡೆತ್ ಆದ್ರೆ ದೇ ವಿಲ್ ರಿಟರ್ನ್ ಅವರ್ ಮನಿ. ಇದು LIC ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ನಿಮ್ಗೆ ಅಮೌಂಟ್ ರಿಟರ್ನ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಫಂಡ್ ಬೇಕಲ್ಲ. ಸೊ ಅವ್ರ ಏನ್ ಮಾಡ್ತಾರೆ, ನಿಮ್ಮ ಹತ್ರ ತಗೊಳ್ತಕ್ಕಂಥ ಪ್ರೀಮಿಯಂ ಅಮೌಂಟ್ ಅನ್ನ ದೇ ವಿಲ್ ಇನ್ವೆಸ್ಟ್ ಇನ್ ಸೆಕ್ಯೂರಿಟೀಸ್. LIC ನಿಮ್ಮ ಅಮೌಂಟ್ ಅನ್ನ ತಗೊಂಡು ಸುಮ್ಮನೆ ಕುತ್ಕೊಳ್ಳಲ್ಲ. ಸೊ ಇನ್ಶೂರೆನ್ಸ್ ಕಂಪನಿಗಳು ಏನ್ ಮಾಡುತ್ತೆ, ನಿಮ್ಮ ಪ್ರೀಮಿಯಂ ಫಾರ್ಮ್ ಅಲ್ಲಿ ಪೇ ಮಾಡ್ತಕ್ಕಂಥ ಅಮೌಂಟ್ ಅನ್ನ ದೇ ವಿಲ್ ಇನ್ವೆಸ್ಟ್ ಇನ್ ಸೆಕ್ಯೂರಿಟೀಸ್. ಅಂಡ್ ಆ ಅಮೌಂಟ್ ಏನು ರಿಟರ್ನ್ ಬರುತ್ತೆ, ಸೊ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಟು ಪೇ ಯುವರ್ ಮೆಚುರಿಟಿ ಅಮೌಂಟ್. ಸೊ ನಿಮ್ಮ ಪಾಲಿಸೀಸ್ಗಳು ಯಾವಾಗ ಮೆಚೂರ್ ಆಗುತ್ತೆ ಅವಾಗ ಅಮೌಂಟ್ ಅನ್ನ ಪೇ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ತಾರೆ. ಇದು ಇನ್ಶೂರೆನ್ಸ್ ಕಂಪನೀಸ್ ಮಾಡ್ತಕ್ಕಂಥ ಕೆಲಸ. ಅಂಡ್ ಇಟ್ ಪ್ರೊವೈಡ್ಸ್ ದಿ ಕಾಂಬಿನೇಷನ್ ಆಫ್ ಸೇವಿಂಗ್ಸ್ ಅಂಡ್ ಪ್ರೊಟೆಕ್ಷನ್. ಸೊ ನಾರ್ಮಲ್ ಆಗಿ ನಾವು ಇನ್ಶೂರೆನ್ಸ್ ಪಾಲಿಸೀಸ್ ಗಳನ್ನ ಏನಕ್ಕೆ ತಗೊಳ್ತೀವಿ, ಫಾರ್ ದಿ ಪ್ರೊಟೆಕ್ಷನ್. ನಮ್ಮ ಇನ್ ಕೇಸ್ ನಮ್ಗೆ ಏನಾದ್ರು ಡೆತ್ ಆದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಮೌಂಟ್ ಸಿಗ್ಲಿ ಅನ್ನೋ ಕಾರಣಕ್ಕೆ, ಅಥವಾ ನನ್ಗೆ ಏನಾದ್ರು ಮುಂದೆ ಫ್ಯೂಚರ್ ಅಲ್ಲಿ ಇವಾಗಿಂದ ಸೇವ್ ಮಾಡ್ತಾ ಹೋದ್ರೆ ಒಂದೇ ಸಲ ಲಂಸಮ್ ಅಮೌಂಟ್ ಅನ್ನ ತಗೊಳ್ಬಹುದು ಅನ್ನೋ ಕಾರಣಕ್ಕೆ. ಸೊ ಮೇನ್ ಪರ್ಪಸ್ ನಮ್ಗೆ ಇನ್ಶೂರೆನ್ಸ್ ಅಂತ ಬಂದಾಗ ಪ್ರೊಟೆಕ್ಷನ್. ಇವಾಗ ಕಂಪನಿಗಳ ಕೊಟ್ಟು ನೀವು ಫೈರ್ ಇನ್ಶೂರೆನ್ಸ್ ಮಾಡಿಸ್ತಾ ಇದೀರಾ ಅಂತಂದ್ರೆ,
ಸೊ ಫೈರ್ ಇಂದ ಇನ್ ಕೇಸ್ ಗೂಡ್ಸ್ ಏನೋ ಡಿಸ್ಟ್ರಾಯ್ ಆಯ್ತಂತಂದ್ರೆ ಅಮೌಂಟ್ ರಿಟರ್ನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೇನ್ ನಮ್ದು ಪ್ರೊಟೆಕ್ಷನ್ ಗೋಸ್ಕರ ನಾವು ಇನ್ಶೂರೆನ್ಸ್ ಅನ್ನ ಮಾಡಿಸ್ತೀವಿ. ಈಗ ನೀವು ಬೈಕ್ಗಳಿಗೆಲ್ಲ ಮೋಟರ್ ವೆಹಿಕಲ್ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳಿಸ್ತಾರೆ. ಕಾರಣ ಏನು, ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಆಯ್ತಂತಂದ್ರೆ ಸೊ ದೇ ವಿಲ್ ರಿಟರ್ನ್ ದಿ ಮನಿ, ನಿಮ್ಗೆ ಅಮೌಂಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಪ್ರೊಟೆಕ್ಷನ್ ಥ್ರೂ ದಿಸ್ ಕಾಂಟ್ರಾಕ್ಚುಯಲ್ ಪೇಮೆಂಟ್ ಆಫ್ ಪ್ರೀಮಿಯಂ ಕ್ರಿಯೇಟ್ಸ್ ದಿ ಡಿಸೈರ್ ಇನ್ ಪೀಪಲ್ ಟು ಸೇವ್. ಸೊ ಅವ್ರ ಏನ್ ಮಾಡ್ತಾರೆ, ಯಾವ ಫಾರ್ಮ್ ಅಲ್ಲಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಇನ್ ದ ಫಾರ್ಮ್ ಆಫ್ ಪ್ರೀಮಿಯಂ. ಪ್ರೀಮಿಯಂ ಫಾರ್ಮ್ ಅಲ್ಲಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಸೊ ಎಲ್ಲಾ ಜನಕ್ಕೆ ಏನ್ ಅನ್ಸುತ್ತೆ, ಓಕೆ ನಾನ್ ಸೇವ್ ಮಾಡ್ಬೇಕು, ನಾನು ಸೇವ್ ಮಾಡಿ ಪಾಲಿಸಿಗಳ ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ಇಷ್ಟ ಅಮೌಂಟ್ ಅಂತ ರಿಟರ್ನ್ ಬರುತ್ತೆ ಅನ್ನೋ ಒಂದು ಆಸೆನ ಕ್ರಿಯೇಟ್ ಮಾಡಿ ಸೊ ನಿಮ್ಮನ್ನ ಸೇವ್ ಮಾಡೋ ತರ ಮಾಡ್ತಕ್ಕಂಥ ಕೆಲಸ ಯಾವುದು, ಇನ್ಶೂರೆನ್ಸ್ ಕಂಪನಿಗಳು ಮಾಡುತ್ತೆ. ಸೊ ದೀಸ್ ಆರ್ ದಿ different financial intermediaries who will work in financial system. So 4 kinds of intermediaries will come: banks, NBFCs, mutual funds, insurance organizations. Banks andre commercial banks, NBFCs andre non-banking financial companies, then mutual funds, and then insurance organizations. These 4 institutions will play important role in the development of the financial system. In return, it will affect on the economic development of a country. ಇಲ್ಲಿ ಏನಾದ್ರು ಡೌಟ್ ಇದೆಯಪ್ಪ? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇಲ್ಲಿ ಏನಾದ್ರು ಡೌಟ್ ಇದೆಯಾ? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಮಿಸ್. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರು? ಓಕೆ, ಇವಾಗ 2 ಕಾಂಪೋನೆಂಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಒಂದು ಫೈನಾನ್ಷಿಯಲ್ ಮಾರ್ಕೆಟ್, ಇನ್ನೊಂದು ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್. ಮತ್ತೆ ಇನ್ನ 2 ಕಾಂಬಿನೇಷನ್ ಇದೆ, ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಫೈನಾನ್ಷಿಯಲ್ ಸರ್ವಿಸಸ್. ಆ 2ನ್ನ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಅವೆರಡನ್ನ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಚಾಪ್ಟರ್ ಫಿನಿಶ್ ಲೆವೆಲ್ ಬರುತ್ತೆ. ಅದಾದ್ಮೇಲೆ ಐ ವಿಲ್ ಸೆಂಡ್ ದಿ ಥಿಯರಿ ನೋಟ್ಸ್ ಆಫ್ ದಿಸ್ ಚಾಪ್ಟರ್. ಓಕೆ, ಏನೋ ಡೌಟ್ಸ್ ಇಲ್ವಾ? ಏನೋ ಡೌಟ್ಸ್ ಇಲ್ವೇನ್ರೋ? Okay, we'll continue in the next class.